ಮಾಜಿ MLA ಅವ್ರು ನಮ್ಮ ರಾಜಣ್ಣ ಅವ್ರ ಬಗ್ಗೆ ಜಿಲ್ಲಾ ಪಂಚಾಯತಿ ಸೋತವ್ರನ್ನ MLA ಮಾಡಿದ್ರು ಅಂತ ನಮ್ಮ ಸ್ನೇಹಿತರುಗಳು ಪಾಪ ಹಿಂದೆ ಇದ್ದಂತ JDS ಕಾರ್ಯಕರ್ತರು ಹೇಳಿದ್ದಾರೆ. 1987ರಲ್ಲಿ ಪ್ರಧಾನ ಮಂತ್ರಿ ಆದಾಗ ಕುಮಾರಸ್ವಾಮಿ ಬಂದು ರಾಜಣ್ಣವ್ರನ್ನ ಗೆಲ್ಸಿರ್ಲಿಲ್ಲ. ಆದ್ರೆ 95ರಲ್ಲೂ ಸುಧಾ ಅವ್ರು ತಾಲೂಕ್ ಪಂಚಾಯತಿ ಮೆಂಬರ್ ಆದಾಗ ಕುಮಾರಸ್ವಾಮಿ ಅವ್ರು ಬಂದಿರ್ಲಿಲ್ಲ, ಪ್ರಧಾನರಾಗಿದ್ದಾಗ 87ರಲ್ಲಿ. ಆದ್ರೆ ಇವತ್ತು ಪಾಪ ನಮ್ಮ ಸ್ನೇಹಿತರುಗಳಿಗೆ ಸುಮಾರು ಜನಕ್ಕೆ ಅವ್ರು ಹುಟ್ಟಿರ್ಲೇ ಇಲ್ವೇನೋ, ಅವ್ರು ರಾಜಕಾರಣಕ್ಕೆ ಬಂದಾಗ ಅವ್ರ ಹಿಂದೆನೆ ಬುಲೆಟ್ ಗಾಡಿಲಿ ಓಡಾಡೋರು ಪ್ರಧಾನರಾಗಿದ್ದಾಗ ಅವ್ರ ನಡೆ ನುಡಿ ಅದನ್ನ ತಿಳ್ಕೊಂಡು ಮಾತಾಡ್ಬೇಕು. ಇದೇ 2006ನೇ ಇಸ್ವಿಲಿ ಮಾನ್ಯ ಕುಮಾರಸ್ವಾಮಿ ಅವರು ರಾಜಣ್ಣವ್ರನ್ನ ಜಿಲ್ಲಾ ಪಂಚಾಯತಿ ಚುನಾವಣೆಗೆ ನಿಲ್ಲಿಸಿದಾಗ ಮಧ್ಯರಾತ್ರಿ ಬಂದು ಚುನಾವಣೆಗೆ 11 ಗಂಟೆಲಿ ಬಂದು ಚುನಾವಣೆಗೆ ಕೆನೋಸ್ ಹೋಗಿ ಬಂದು ಕರೀದಾಗ ಇಷ್ಟೊತ್ತಲ್ಲಿ ಹೋಗ್ಬೇಕು ಅಂತಂದಾಗ ಒಂದ್ 30 ಜನ ಇದ್ದವ್ರಲ್ಲಿ ನಾನು ಹೇಳ್ದಾಗ ಬರ್ಲಿಲ್ಲ ಅಂತಂತ ಮಾನ್ಯ ಕುಮಾರಸ್ವಾಮಿ ಅವರು ಜಿಲ್ಲಾ ಪಂಚಾಯತಿ ಗೆಲ್ದವ್ರನ್ನ MLA ಮಾಡಿದ್ರು ಅಂತಂತ. MLA ಆಗ್ಬೇಕಾದ್ರೆ ಎಷ್ಟೆಲ್ಲ ಕಷ್ಟಪಟ್ಕ ಬಂದವ್ರೆ ಅಂತಂತ, ಎಷ್ಟು ಜನ ಸೋಲ್ಸವ್ರೆ. ಅದು ಅವ್ರಿಗೆ ಪಾಪ ಯಾರಿಗೂ ಇರುವಂತ ಕಾರ್ಯಕರ್ತರು ಯೂತ್ ಮಿತ್ರರಿಗೆ ಒಬ್ರು ಗೊತ್ತಿಲ್ಲ. ಆದ್ರೆ ಸಿಂಪಲ್ ಆಗಿ ಹೇಳ್ತೀನಿ, 2016ರಲ್ಲಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆ ಬಂದಾಗ 8 ಜಿಲ್ಲಾ ಪಂಚಾಯತಿ ವ್ಯಾಪ್ತಿಲಿ 7 ಜಿಲ್ಲಾ ಪಂಚಾಯತಿಗೆ ಸ್ವತಃ ಅವರೇ ಬಿ ಫಾರಂ ನ ಕುಮಾರಸ್ವಾಮಿ ಅವರು ಕೊಡ್ತಾರೆ. ಕೈಲಂಚ ಜಿಲ್ಲಾ ಪಂಚಾಯತಿ ಮತ್ತೆ ತಾಲೂಕ್ ಪಂಚಾಯತಿನ ಕೊಟ್ಟಿರ್ಲಿಲ್ಲ. ಅವ್ರಿಗೆ ಯಾರು ಕೊಡ್ಬೇಕು ಅಂತ ಗೊಂದಲ ಬಂದಾಗ ಕುಮಾರಸ್ವಾಮಿ ಅವರು ರಾಜಣ್ಣವರು ಮುನ್ಸ್ಕೊಂಡಿರ್ತಾರೆ 1 ವರ್ಷಗಳ ಕಾಲ. ಅವ್ರು ಬಿ ಫಾರಂ ನ ರಾಜಣ್ಣ ನೀವೇ ಕೊಟ್ಬಿಡಿ ಅಂತ ಕೊಟ್ಟು ಕಳಿಸ್ತಾರೆ. ಅವ್ರಿಗೆ ಬೇಕಾದಂತ ಕ್ಯಾಂಡಿಡೇಟ್ಗಳಿಗೆ ಕುಮಾರಸ್ವಾಮಿ ರಾಜಣ್ಣವರು ಕೊಡ್ತಾರೆ. ಕವಣಾಪುರ ಶಿವಲಿಂಗಯ್ಯನವ್ರನ್ನ ಎಲೆಕ್ಷನ್ ನಿಲ್ಲಿಸ್ತಾರೆ, ಭದ್ರಯ್ಯನವ್ರು ನಿಲ್ಲಿಸ್ತಾರೆ, ಜಟ್ಟಿ ರಾಜು ಎಂಟಿ ನಿಲ್ಲಿಸ್ತಾರೆ, ಲಕ್ಷ್ಮೀಕಾಂತ ನಿಲ್ಲಿಸ್ತಾರೆ, ರಾಜು ಅಂತ ಬನ್ನಿಕುಪ್ಪೇಶ್ವರದಲ್ಲಿ ನಿಲ್ಲಿಸ್ತಾರೆ. ನೋಡಿ, ಕುಮಾರಸ್ವಾಮಿ ಅವರು ಇವತ್ತು ಪಾಪ ನಮ್ಮ ಸ್ನೇಹಿತರುಗಳೆಲ್ಲ ಮಾತಾಡ್ಬೋದು, ಪ್ರಾಮಾಣಿಕವ್ರಿಗೆ ಎಲ್ಲಾರು ಗೊತ್ತು. 2016ರಲ್ಲಿ ನಡೆದಂತ ಚುನಾವಣೆ ಕುಮಾರಸ್ವಾಮಿ ಅವ್ರಿ ಆ ಬಾರ್ಡ್ರು ಮುದುವಾಡಿ ಇರ್ಬೋದು, ದೊಡ್ಡನಹಳ್ಳಿ ಇರ್ಬೋದು, ಒಂದಾರ್ಗುಪ್ಪೆ ಇರ್ಬೋದು, 8 ಕ್ಷೇತ್ರಕ್ಕೆ ಹೋಗಿ ಕುಮಾರಸ್ವಾಮಿ ಅವರು ಕ್ಯಾನ್ವಾಸ್ ಮಾಡ್ತಾರೆ, ಹಣ ಕೊಡ್ತಾರೆ. ಸಾಮಾನ್ಯ ಕಾರ್ಯಕರ್ತ ಒಬ್ಬ ಕವಣಾಪುರ ಶಿವಲಿಂಗಯ್ಯನ ಹೆಂಡತಿಗೆ, ಪ್ರಭಾವತಿ ಶಿವಲಿಂಗಯ್ಯನ ಹೆಂಡತಿಗೆ ಟಿಕೆಟ್ ನ ಕೊಟ್ಟು ಅಂತವ್ರಿಗೆ ಕ್ಯಾನ್ವಾಸ್ ಬರಲಿಲ್ಲ, ₹1 ದುಡ್ಡು ಕೊಡ್ಲಿಲ್ಲ. ಯಾಕೆ ಅವತ್ತೊಂದ್ ದಿನ ಕುಮಾರಸ್ವಾಮಿ ಅವ್ರು ಬರ್ಲಿಲ್ವಲ್ಲ, ರಾಜಣ್ಣವ್ರ ಗೆಲ್ಸ್ತಿಲ್ವಾ? 3 ತಾಲೂಕ್ ಪಂಚಾಯತಿ 1 ಜಿಲ್ಲಾ ಪಂಚಾಯತಿನ ಲಕ್ಷ್ಮೀಕಾಂತ್ ನ ಸೋಲ್ಸಕ್ಕೆ ಇವರು ಇಂಡಿಪೆಂಡೆಂಟ್ ನಿಲ್ಸಿ 10 ಲಕ್ಷ ದುಡ್ಡು ಕೊಟ್ಟವ್ರೆ ಕುಮಾರಸ್ವಾಮಿ ಅವರು. ಈ ಮಾತು ಸುಳ್ಳು ಅಂತಂತ ಆದ್ರೆ ಗ್ರಾಮ ದೇವತೆ ಚಾಮುಂಡೇಶ್ವರಿ ರಾಮನಗರದಲ್ಲಿ ಮೇಲೆ ನಿಂತ್ಕೊಂಡು ಸತ್ಯ ಮಾಡ್ಲಿ. ನಮ್ಮನ್ನ ನಿಖಿಲ್ ಕುಮಾರಸ್ವಾಮಿ ಅವರು ಸೋತಾಗ ನಮ್ಮನ್ ಮೇಲೆ ಇಲ್ದೇ ಇರುವಂತ ಅಪಪ್ರಚಾರ ಮಾಡಿದ್ರು. ನಾವ್ ಯಾಕೆ ಕಾಂಗ್ರೆಸ್ಗೆ ಹೋಗಿದೀವಿ ಅಂತಂತ ಅಂದ್ರೆ ನಮ್ಮ ಮೇಲೆ ಇಲ್ದೇ ಇರುವಂತ ಅಪಪ್ರಚಾರ, ನಮ್ಮ ಮಕ್ಳು ತಿನ್ಕೊಬಿಡ್ತೀವಿ ನಿಮ್ಗೆ ಏನಾರ ಮೋಸ ಮಾಡಿದ್ರೆ ದೇವೇಗೌಡರ ಕುಟುಂಬಕ್ಕೆ ನಾವ್ ಇದ್ದಂತ ಅವಧಿಲಿ JDS ಪೌಟ ಹಾಕೊಂಡಂತ ಅವಧಿಲಿ ನಾವೇನಾರುನುವೆ ಕುಮಾರಸ್ವಾಮಿ ದೇವೇಗೌಡರು ಉಪಚುನಾವಣೆ ನಾನು ಬಂದವನು, ಕುಮಾರಸ್ವಾಮಿಗೆ 20 ವರ್ಷ ಅನಂತರ ಅನಿತಾ ಕುಮಾರಸ್ವಾಮಿ ಇವ್ರಿಗೆ ನಾವೇನಾದ್ರು ಮೋಸ ಮಾಡಿದ್ರೆ ನಮ್ಮ ಮಕ್ಕಳನ್ನ ನಾವು ತಿನ್ಕೋತೀವಿ. ಆದ್ರೆ ಅವ್ರಿಗೂ ಗೊತ್ತು, ₹1,000 1 ಲಕ್ಷದವರೆಗೂ JDS ಇರುವಂತ ಕಾರ್ಯಕರ್ತ ಎಲ್ಲಾ ಹಾಕೊಂಡ್ ಮಾಡವ್ರೆ. ಪ್ರತಿಯೊಬ್ರು ಲೀಡರ್ನು ಮಾತಾಡ್ತಾರೆ. ಬಣ್ಣದ ನಾಟಕ ಆಡ್ಬೇಡಿ. ಕುಮಾರಸ್ವಾಮಿ ಮನೆಯನ್ನ ನಿಖಿಲ್ನ ಒಪ್ಪಿಸ್ಕೊಳ್ಳಿಕ್ಕೆ ದಯಮಾಡಿ ಇದಕ್ಕೆ ಕಡಿವಾಣ ಹಾಕಿ. ನಮಗೂ ಸ್ವಾಭಿಮಾನ ಅನ್ನೋದದೇ. ನಾವು ನಮ್ಮ ಹಿನ್ನೆಲೆ ರಾಜಣ್ಣರ ಹಿನ್ನೆಲೆ, ನಮ್ಮ ಹಿನ್ನೆಲೆ ಈಗ ಮಾತಾಡಿದಂತ ಅಶ್ವಥ್ ಅವರು ಊನಕ್ಕೆ ಅವ್ರು ಏನಾದ್ರು ತೀರೋಗ್ಬಿಟ್ರೆ ಊನಕ್ಕೊಂದು ಕುಂಟೆ ಆಸ್ತಿ ಇಲ್ಲ, ಬೇಕಾದ್ರೆ ಹುಡಿಕೊಂಡ್ರು ಬೇಕಾದ್ರೆ ಪೇಪರ್ ತಗೊಬನ್ನಿ. ಅಂಕನಳ್ಳಿಲಿ ಅಶ್ವಥ್ ಅವರು 1 ಕುಂಟೆ ಆಸ್ತಿ ಇದ್ರೆ ಮಾರಿರೋದು ರುಜತ್ತದೆ. ಎಷ್ಟೋ ಕಾರ್ಯಕರ್ತರು ಮನೆ ಹಾಳು ಮಾಡ್ಕೊಂಡವ್ರೆ, ವಿಷವನ್ನು ಕುಡಿಯಿಲ್ಲ.